ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಮಣ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಈ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 2 ಎಕರೆ 7 ಕುಂಟೆ ಮಾವಿನ ತೋಟ. ನೋಡಿ, ನಿಮಗೆ ಈ ಮಾವಿನ ತೋಟಕ್ಕೆ ಪಕ್ಕದಲ್ಲೂ ಒಂದು ತೋಟ ಇದೆ. ಬೋರೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಬೋರೆಲ್ಲ ಹಾಕ್ಕೊಂಡು ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ಇಲ್ಲೂ ಕೂಡ ಒಂದು ತೋಟ ಮಾಡ್ಕೊಂಡಿದ್ದಾರೆ, ಅದೇ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ತುಂಬಾ ನೀಟಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ CCTV ಎಲ್ಲ ಹಾಕ್ಸಿದ್ದಾರೆ ನೋಡಿ. ಫುಲ್ಲು ಫೆನ್ಸಿಂಗ್ ಆಗಿದೆ. ಈ 2 ಎಕರೆ 7 ಕುಂಟೆ ಫುಲ್ ಫೆನ್ಸಿಂಗ್ ಆಗಿದೆ. ನಿಮ್ಗೆ ಹತ್ತತ್ರ 100ಕ್ಕಿಂತ ಜಾಸ್ತಿ ನಿಮಗೆ ಇದರಲ್ಲಿ ತೆಂಗಿನ ಮರಗಳು ಬರುತ್ತೆ. ಎಷ್ಟು ನೀಟಾಗಿ, ತುಂಬಾ ನೀಟಾಗಿ ಮಾಡಿದ್ದಾರೆ, ಜಾಗನ ಮಡಿಕೊಂಡಿದ್ದಾರೆ. ನಿಮಗೆ ಫುಲ್ಲು ಈ ಜಾಗಕ್ಕೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಈ ಜಾಗ ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಅನ್ಸುತ್ತೆ ಇದು. ಅದಕ್ಕೆ ಕ್ಲೀನಾಗಿ ಅಡ್ಬಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಪ್ಯೂರ್ ಕೆಂಪು ಮಣ್ಣು ನೋಡಿ. ಬೆಟ್ಟದ ಇದ್ರ ಕೆಳಗಡೆ ಬೆಟ್ಟ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ನಿಮಗೆ ಊರ ಪಕ್ಕದ ಜಾಗ ಇದು. ಊರಿಂದ ಒಂದು 250 ಅಡಿ ಬಂದರೆ ಈ ಜಾಗ ಸಿಗುತ್ತೆ. ನೋಡಿ, ಏನು ಒಂದು 100 ಮಾವಿನ ಮರ ಇದೆ. 100 ಮಾವಿನ ಮರ ಕೂಡ ಎಲ್ಲ ಕೂಡ ನಿಮಗೆ ತುಂಬ ಆರೋಗ್ಯವಾಗಿದೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿರುವಂಥ ಬೆಟ್ಟ ಗುಡ್ಡಗಳಿದೆ ನೋಡಿ. ಫುಲ್ಲು ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡಿ, ಅಲ್ಲೊಂದು ಹಾವಿನ ಶೇಪು ಇರೋ ಥರ ಇದೆ ಬೆಟ್ಟದಲ್ಲಿ. ಬೆಟ್ಟದ ಮೆಟ್ಲುಗಳು ತುಂಬಾ ನೀಟಾಗಿ ಎಲ್ಲದಕ್ಕೂ ಫುಲ್ಲು ಫೆನ್ಸಿಂಗ್ ಹಾಕಿದ್ರೆ ಸ್ಕ್ವೇರ್ ಆಗಿದೆ ಜಾಗ ಇದು ನೋಡಿ. ಅಲ್ಲಿಂದ ಹಿಡಿದು ನಿಮ್ಗೆ ಇಲ್ಲಿವರೆಗೂ ಸ್ಕ್ವೇರ್ ಆಗಿದೆ, ಕೆಳಗಡೆವರೆಗೂ ತುಂಬ ನೀಟಾಗಿದೆ ಜಾಗ. ಇದ್ರ ಬೆಲೆ ಬಂದು ಪರ್ ಗುಂಟೆ 2,30,000 ಅಂತಾರೆ. ಫೈನಲ್ ಅದನ್ನೇ ಅಂತಾರೆ. ಒಂದು 5,000 ಕಮ್ಮಿ ಆಗ್ಬೋದು ಡೈರೆಕ್ಟ್ ರಿಜಿಸ್ಟರ್ ಅಂದರೆ. ಅದಕ್ಕಿಂತ ಕಮ್ಮಿ ಕೊಡಲ್ಲ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ತಿದ್ದಾರೆ ನಮ್ಮವರು. ಮತ್ತು ನಿಮಗೆ CCTV ಎಲ್ಲ ಹಾಕ್ಸಿದ್ದಾರೆ, ಫುಲ್ ಫೆನ್ಸಿಂಗ್ ಮಾಡಿಸಿದ್ದಾರೆ. ಇಲ್ಲೇನಿಲ್ಲ, ಒಂದು ಬೋರ್ ಹಾಕಿ ಒಂದು ಮನೆ ಕಟ್ಕೋಬೇಕು. ಯಾಕೆಂದರೆ ವಿದ್ಯುತ್ ಕಂಬ ಆಲ್ರೆಡಿ ಎಲ್ಲ ಇದೆ. 2,30,000 ಫೈನಲ್ಲು ಅಂತಂದ್ರೆ, ಒಂದು 5,000 ಅಂತಂದರೆ 2,20,000 ಫೈನಲ್ ಆಗುತ್ತಿದ್ದು. ಯಾರೆಲ್ಲ 2 ಎಕರೆ ಬೇಕು ಅಂತ ತೋಟ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ ಮಾವಿನ ತೋಟ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಜಾಗ ಬಂದು ನಿಮಗೆ ಕೆಂಗೇರಿಗೆ 45 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ರಾಮನಗರಕ್ಕೆ 11 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 14 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ಪಕ್ಕದಲ್ಲೆಲ್ಲ ಬೋರು TC ಎಲ್ಲ ಹಾಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ತುಂಬಾ ನೀಟಾಗಿ. ಈಗ ಇನ್ನೂ ಒಂದು ಶೆಡ್ ಥರ ಈಗ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಮುಂದೆಗಡೆ ಅಂತೂ ಮನೆ ಕಟ್ಕೊಂಡು ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಫ್ರಂಟಲ್ಲಿ ಕಾರೆಲ್ಲ ಹೋಗಿ ಆಲ್ರೆಡಿ ಸಿಮೆಂಟ್ ಎಲ್ಲ ಗಾರೆ ಎಲ್ಲ ಹಾಕೊಂಡು ನೀಟಾಗಿ ಮಾಡಿ CCTV ಎಲ್ಲ ಹಾಕ್ಕೊಂಡು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಮನೆ ನೋಡಿ ಎಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಪಕ್ಕದ ತೋಟದವರು ತುಂಬ ಚೆನ್ನಾಗಿದೆ ಜಾಗ. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ ಈ ಜಾಗ. ತುಂಬ ಚೆನ್ನಾಗಿದೆ ಜಾಗ ಇದು. ಎಷ್ಟು ನೀಟಾಗಿದೆ ಜಾಗ. ನಿಮ್ಮ ಹತ್ತತ್ರ ರೋಡ್ ಫೇಸೇ ಒಂದು 200 ಅಡಿ ರೋಡ್ ಫೇಸ್ ಬರುತ್ತೆ ಈ ಜಾಗದಿಂದ ನೋಡಿ. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ರೋಡ್ ಫೇಸು ಅಲ್ಲಿವರೆಗೂ ನಿಮಗೆ ರೋಡ್ ಬಿಡ್ತಾ ಬರುತ್ತೆ. ಇದು ಬಂದು ನಾರ್ತ್ ಫೇಸ್ ಆಗಿರೋದ್ರಿಂದ ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ ನೋಡಿ. ವಿದ್ಯುತ್ ಕಂಬ ಮುಂದೆನೇ ಇರೋದ್ರಿಂದ ನೀವು ಒಂದು ಮನೆ ಕಟ್ಕೊಂಡ್ರು
ಆರಾಮಾಗಿ ಇಲ್ಲಿಂದ ಲೈಟ್ ಕನೆಕ್ಷನ್ ತೊಗೋಬೋದು, ವಿದ್ಯುತ್ ಸಂಪರ್ಕ ತೊಗೋಬೋದು. ನೋಡಿ ನಿಮ್ಗೆ ಹತ್ತತ್ರ ಇಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ. ನೋಡಿ ಅಲ್ಲಿವರೆಗೂ ಬರುತ್ತೆ. ಇಲ್ಲಿ ಅಂದರೆ ಅಲ್ಲಿವರೆಗೂ 200 ಅಡಿಗಿಂತ ಜಾಸ್ತಿನೇ ರೋಡ್ ಫೇಸ್ ಬರುತ್ತೆ. ನೋಡಿ ನಿಮಗೆ ಇಲ್ಲಿಂದ ಹಿಡ್ದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬೆಟ್ಟ. ಇಲ್ಲಿಂದ ಹಿಡ್ದು ನಿಮಗೆ ಬೈಕ್ ನಿಂತಿರೋದು ಗೊತ್ತಾದ್ರೆ ನಿಮ್ಗೆ 250 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ನೋಡಿ ಜಾಸ್ತಿ ಬರುತ್ತೆ. ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಅದೇನು ಗಾಡಿ ನಿಂತಿದೆ ಅಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ. 250 ಅಡಿ ರೋಡ್ ಫೇಸೇ ಬರುತ್ತೆ. ನೋಡಿ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಫುಲ್ಲು ಕಟ್ಟಿರೋಂಥ ಕಾಂಪೌಂಡ್ನ ಹಾಕೊಂಡು ಎಷ್ಟು ಚೆನ್ನಾಗಿ ಸೇಫ್ಟಿ ಮಾಡ್ಕೊಂಡಿದ್ದಾರೆ. ನೋಡಿ ಮುಳ್ತಂತಿ ಎಲ್ಲ ಹಾಕೊಂಡು ತುಂಬಾ ನೀಟಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಪ್ರೈಸ್ಗೆ ಈ ಜಾಗ ವರ್ತು ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿದೆ. 2,30,000 ಹೇಳ್ತಾರೆ, ಅದರಲ್ಲೂ ಕಮ್ಮಿ ಮಾಡ್ತಾರೆ. ಈ ಬೆಲೆಗೆ ಈ ಜಾಗ ತುಂಬ ವರ್ತಿದೆ. ಯಾಕೆಂದರೆ ಇಲ್ವಿ ಪ್ರಾಪರ್ಟಿ ಮತ್ತು ಊರ ಪಕ್ಕದ್ದೇ ಜಾಗ, ಅಕ್ಕಪಕ್ಕ ಎಲ್ಲ ಮನೆಗಳಿರೋದನ್ನ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ಇಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಜಾಗ ಇದು.